ಬಾಗಲಕೋಟೆಯಲ್ಲಿ ಆರೋಗ್ಯ ಇಲಾಖೆಯ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಲಂಚ ಪಡೆಯುವಾಗ ಲೋಕಾಯುಕ್ತಗೆ ಬಲಿಗೆ ಬಿದ್ದಿದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ. 5,000 ರೂಪಾಯಿ ಲಂಚ ಪಡೆಯುವಂತ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. 5,000 ರೂಪಾಯಿ ಲಂಚ ಪಡೆಯುವಂತ ವೇಳೆ ಮಹಿಳಾ ಅಧಿಕಾರಿ ಸಿಗಾಕೊಂಡಿದ್ದಾರೆ. ಆಡಳಿತ ಅಧಿಕಾರಿ ಅಂದರೆ ಸಹಾಯಕ ಆಡಳಿತಾಧಿಕಾರಿ ರಾಜಶ್ರೀ ಎಂ ಪೋಳಾ ಅಂತ ಅವರ ಹೆಸರು. ರಾಜಶ್ರೀ ಎಂ ಪೋಳಾ ಲೋಕಾಯುಕ್ತ ಬರೆಗೆ ಬಿದ್ದಂಥ ಸಹಾಯಕ ಅಧಿಕಾರಿ ರಾಜೇಶ್ವರಿ ಪೋಳಾ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಬ್ಬ ಸಿಬ್ಬಂದಿ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದೀರಿ, ಅಗೇನ್ ನೀವು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ರೆ 5,000 ರೂಪಾಯಿ ಕೊಟ್ಟರೆ ಮಾತ್ರ ಸೇರಿಸ್ಕೊಳ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂಥೇಳಿ ಸಹಾಯಕ ಆಡಳಿತಾಧಿಕಾರಿ ರಾಜಶ್ರೀ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದರು. 5,000 ರೂಪಾಯಿ ಲಂಚ ಪಡೆಯುವಂಥ ವೇಳೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರಾಜಶ್ರೀ ಹಣ ಪಡೆಯುವಂಥ ವೇಳೆಯೇ ಲೋಕಾಯುಕ್ತರು ದಾಳಿ ಮಾಡಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಾಲಯ ಇದು. ಇಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದದ್ದು ರಾಜಶ್ರೀ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರಂತೆ. ಅವರ ಸಿಬ್ಬಂದಿಯೊಬ್ಬರು ನಾನು ಬರೋದಿಲ್ಲ ಅಂದರೆ ಅವರು ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದರಂತೆ. ವಾಪಸ್ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ 5,000 ರೂಪಾಯಿ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿದ್ರಂತೆ. ನೋಡಿ, ಒಂದು ಸಣ್ಣ ಪುಟ್ಟ ಕಚೇರಿಗಳಲ್ಲೂ ಕೂಡ ಈ ರೀತಿಯ ಲಂಚದ ಅವತಾರಗಳು ನಡೀತಾ ಇರುತ್ತೆ. ಈ ಲಂಚದ ಅವತಾರದಲ್ಲಿ ರಾಜಶ್ರೀ 5,000 ತೆಗೆದುಕೊಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ವಿಚಾರಣೆಗಾಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ ಲಂಚ ಪಡೀತಾರೆ ಅನ್ನುವ ಅಥವಾ ಲಂಚದ ಕಿರುಕುಳಕ್ಕೆ ಬೇಸತ್ತು ಲೋಕಾಯುಕ್ತರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು, ದೂರನ್ನು ಸಲ್ಲಿಕೆ ಮಾಡಿದರು. ಆ ಸಂದರ್ಭದಲ್ಲಿ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ. 5,000 ರೂಪಾಯಿ ಲಂಚ ಪಡೆಯುವಂಥ ವೇಳೆಯೇ ದಾಳಿ ಮಾಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ.